ಸ್ನೇಹಿತರೆ ನಮಸ್ತೆ. ಇವತ್ತಿನ ಈ ವಿಡಿಯೋಗೆ ನಿಮಗೆಲ್ಲ ಸುಸ್ವಾಗತ. ಇವಾಗ ನೀವು ನೋಡ್ತಾ ಇದ್ದೀರಾ ಯezdi ಸ್ಕ್ರ್ಯಾಂಬ್ಲರ್. ಈ ರೀತಿ ಹೈವೇಲಿ ಯಾವನ್ನಾದರೂ ರಿವ್ಯೂ ಮಾಡಿದಾನ? ಮಾಡಿಲ್ಲ ಅಲ್ವಾ? ಫಸ್ಟ್ ನಾನೇ ಮಾಡ್ತಾ ಇರೋದು. ಖಾಲಿ ಐತೆ, ಅದಕ್ಕೆ ಏನು ಸಖತ್ತಾಗಿದೆ ಗುರು ಈ ಗಾಡಿ. ಮತ್ತು ಎಲ್ಲಿ ರಿವ್ಯೂ ಮಾಡ್ತಾಯಿದ್ದೀನಿ ಅಂತಂದರೆ ಮೈಸೂರು ಟು ಬೆಂಗಳೂರು. ಹಿಂಗೆ ಸೀದಾ ಹೋದರೆ ಬೆಂಗಳೂರು ಒಂದು 110 ಕಿಲೋಮೀಟ್ರು, ಹಿಂಗೆ ಸೀದಾ ಹೋದರೆ ಮೈಸೂರು ಒಂದು 40 ಕಿಲೋಮೀಟ್ರು. ಯezdi ಸ್ಕ್ರ್ಯಾಂಬ್ಲರ್ ಈ ಗಾಡಿ ನೋಡಿದ್ರೆ ನಿಮಗೆ ಸ್ಕ್ರ್ಯಾಂಬ್ಲರ್ ಟೈಪ್ನ ಬೈಕು ಕೂಡ ಅಂತ ಅನ್ಬೋದು. ಸೀಟೆಲ್ಲ ನೋಡಿದ್ರೆ ಮತ್ತು ಮುಂದೆ ಈ ಮಡ್ಗಾಡೆಲ್ಲ ನೋಡಿದ್ರೆ ಯಾವುದೋ ಗುರು ಒಂದು ಅಡ್ವೆಂಚರ್ ಬೈಕ್ ಅಂತಲೂ ಅನ್ಬೋದು. 200 mm ಗ್ರೌಂಡ್ ಕ್ಲಿಯರೆನ್ಸ್ ಬೇರೆ ಇದೆ. ಒಂಥರ ಅಡ್ವೆಂಚರ್ ಬೈಕಿಗಿರುವಂಥ ಗ್ರೌಂಡ್ ಕ್ಲಿಯರೆನ್ಸು, 800 mm ಸೀಟ್ ಐಟು, ಸಖತ್ತಾಗಿದೆ ಗುರು. ಸ್ಪೋಕ್ ವೀಲ್ಗಳು ಮತ್ತು ಅಡ್ವೆಂಚರ್ ಬೈಕಿಗಿರುವಂತಹ ಏನೋ ಫೀಚರ್ಸ್ಗಳು ಅಂತಲೇ ಅನ್ಬೋದು. LED ಹೆಡ್ಲೈಟ್ ಇರುತ್ತೆ, ಟೇಲೈಟ್ LED ಇರುತ್ತೆ, ಇಂಡಿಕೇಟರ್ಗಳು ಕೂಡ LED ಇರುತ್ತೆ. ಟೇಲೈಟ್ ನೋಡಿ ಚಿಕ್ಕದಾಗಿದೆ, ಇಷ್ಟು. ರೇರ್ ಟೈರ್ 140 ಸೆಕ್ಷನ್ ಟೈರ್, ಫ್ರಂಟ್ 100 ಸೆಕ್ಷನ್ ಟೈರು. ಫ್ರಂಟ್ 19 ಇಂಚ್ ಟೈರ್ ಆದರೆ ರೇರ್ 17 ಇಂಚ್ ಟೈರ್. ಇದು ಒಂದು ಕಾರಣ ಅಡ್ವೆಂಚರ್ ಬೈಕ್ ಅಂತ ಅನ್ನೋಕ್ಕೆ. 19 ಇಂಚ್ ಇಲ್ಲ ಆದರೆ ಇಲ್ಲಿ 17 ಇಂಚು. ಪಕ್ಕಾ ಅಡ್ವೆಂಚರ್ ಬೈಕ್ ಇದೆಯಲ್ಲ, ಅಡ್ವೆಂಚರಲ್ಲಿ ಅದು 21 ಇಂಚ್ ಅಲ್ಲಿರುತ್ತೆ, 17 ಇಂಚ್ ಇಲ್ಲಿರುತ್ತೆ. ಗಾಡಿ ಎಷ್ಟು ಕಲರ್ನಲ್ಲಿ ಸಿಗುತ್ತೆ ಅಂತ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಅನ್ಕೋತೀನಿ. ಡಬಲ್ ಟೋನ್ ಅದು ಬೇರೆ ಇದೆ, ಸಿಂಗಲ್ ಟೋನ್ ಬೇರೆ ಇರ್ಬೋದು. ಒಂದೊಂದಕ್ಕೆ ಒಂದೊಂದು ಥರ ಪ್ರೈಸ್ ಇರುತ್ತೆ. ಯಾವ ಕಲರ್ಗಳು ಸಿಗುತ್ತೆ ಅಂತ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಅಷ್ಟು ಕಲರ್ಗಳು ಸಿಗುತ್ತೆ ಈ ಗಾಡೀಲಿ. ಇದೊಂದೇ ವೇರಿಯಂಟು. ಬ್ರೇಕ್ನ ವಿಚಾರಕ್ಕೆ ಬರೋದಾದರೆ ಫ್ರಂಟ್ 320 mm ಡಿಸ್ಕ್ ಬ್ರೇಕ್, ರೇರ್ 240 mm ಡಿಸ್ಕ್ ಆಗಿರುತ್ತೆ. ಎರಡೂ ಕಡೆ ABS ಇರುತ್ತೆ. ರೇರ್ ABSನ ಡಿಆಕ್ಟಿವೇಟ್ ಮಾಡ್ಕೋಬೋದು. ಸಮಯ ಸಂದರ್ಭ ನೋಡಿಕೊಂಡು ಆ್ಯಕ್ಟಿವೇಟ್ ಮಾಡ್ಕೋಬೋದು, ಡಿಆಕ್ಟಿವೇಟ್ ಮಾಡ್ಕೋಬೋದು. ಅದು ನಮ್ಮ ಕೈಲಿರುತ್ತೆ. ಆಫ್ ರೋಡ್ ಬಂದಾಗ, ಮಳೆ ಇದ್ದಾಗ ಡಿಆಕ್ಟಿವೇಟ್ ಮಾಡಿಕೊಂಡು ರೋಡಲ್ಲಿ ಹೋಗ್ತಾ ಇದ್ದರೆ ಈ ಥರ ಹೈವೇಲಿ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ಒಳ್ಳೆಯದು. ಡ್ಯೂಲ್ ಚಾನಲ್ ಇದ್ದರೆ ರಸ್ತೆಯಲ್ಲಿ ಒಳ್ಳೆಯದು. ಸಿಂಗಲ್ ಚಾನಲ್ ABS ಇದ್ದರೆ ಆಫ್ ರೋಡಲ್ಲಿ ಒಳ್ಳೆಯದು. ಈ ರೀತಿ ನಿಮ್ಗೆ ಯಾವಾಗ ಬೇಕೋ ಆವಾಗ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು. ಸೀಟ್ ಡಿಸೈನ ನೋಡೋದಾದರೆ ಚಿಕ್ಕದಾದ ಸೀಟ್ ಡಿಸೈನು, ಸಾಫ್ಟಾಗಿದೆ. ಪಿಲಿಯನ್ ಕುತ್ಕೊಳ್ಳೋರಿಗೆ ಸ್ವಲ್ಪ ಹಿಂಸೆ ಆಗ್ಬೋದು. 12.5 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ, ಪ್ರತಿ ಲೀಟರ್ಗೆ 30ರಿಂದ 35 ಕಿಲೋಮೀಟರ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಬೈಕ್ನ ತೂಕ 182 kg ತೂಕ ಇರುತ್ತೆ. ಯezdi ಈ ಒಂದು 3 ಬೈಕುಗಳಲ್ಲಿ ಕಡಿಮೆ ತೂಕದ ಬೈಕ್ ಇದು. 135ರಿಂದ 140 ತನಕ ರೀಚ್ ಮಾಡ್ಬೋದು ಟಾಪ್ ಎಂಡು. ಆರಾಮಾಗಿ ಕ್ರೂಸ್ ಮಾಡ್ತೀನಿ ಅಂದರೆ 100ರಿಂದ 110 ಈ ರೀತಿ ಕ್ರೂಸ್ ಮಾಡ್ಬೋದು. ಇದೆಲ್ಲ ಕೊಟ್ಟಿದ್ದಾರಲ್ಲ ಫಿಟ್ಟಿಂಗು ಎಕ್ಸ್ಟ್ರಾ, ಇವೆಲ್ಲ ಆಕ್ಸೆಸರೀಸ್ ಅನಿಸುತ್ತೆ, ಹಾಕ್ಸ್ಕೋಬೇಕು. ಪಿಲಿಯನ್ಗೆ ಹಿಡ್ಕೊಳ್ಳೋಕ್ಕೆ ಗ್ರ್ಯಾಬ್ರಲ್ಲಿಲ್ಲ. ಇಲ್ಲೊಂದೆರಡು ಹಳೆ ಕಾಲದಲ್ಲಿ ಬರ್ತಿತ್ತಲ್ಲ. ಯezdi ಬೈಕ್ ಅಂದರೆ ನಿಮಗೆ ಲೆಜೆಂಡು. ಆದರೆ ಕ್ಲಾಸಿಕ್ಕು ವಿಂಟೇಜ್ ಬೈಕು ಆ ಥರ ಎಕ್ಸ್ಪೆಕ್ಟ್ ಮಾಡಬೇಡಿ. ಇದೊಂಥರ ಬೇರೆ ಥರನೇ ಇದೆ. ಯezdi ಅನ್ನೋದೊಂದು ನೇಮ್ ಇದೆ ಅಷ್ಟೇ. ಸಿಂಗಲ್ ಪೀಸ್ ಹ್ಯಾಂಡಲ್ ಬರ್ನ ನೋಡ್ಬೋದು. ರೌಂಡ್ ಆದ ಡಿಜಿಟಲ್ ಮೀಟರ್, ರೌಂಡ್ ಮಿರರ್. ಈ ಡಿಜಿಟಲ್ ಮೀಟರಲ್ಲಿ ಮಾಮೂಲಿ ನಾನು ಹೇಳಿದ್ನಲ್ಲ ABS ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು, ಅದೆಲ್ಲ ಕಾಣಿಸುತ್ತೆ. ಫ್ಯೂಲ್ ಗೇಜ್, ಓಡೋಮೀಟರ್, ಸ್ಪೀಡೋಮೀಟರ್, ಗೇರ್ ಇಂಡಿಕೇಟರ್ ಪೊಸಿಷನ್, ಟ್ರಿಪ್ A, ಟ್ರಿಪ್ B, ಟ್ಯಾಕೋಮೀಟರ್ ಕೂಡ ಇಲ್ಲೇ ಇರುತ್ತೆ. 134 cc ಇಂಜಿನ್, ಸಿಂಗಲ್ ಸಿಲಿಂಡರ್, ಲಿಕ್ವಿಡ್ ಕೂಲ್ಡ್, 4 ಸ್ಟ್ರೋಕ್ 4 ವ್ಯಾಲ್ವ್, DOHC FI ಇಂಜಿನ್. ಮತ್ತು ಪವರ್ ಬಂದು 29.1 BHP, 28.2 ನ್ಯೂಟನ್ ಮೀಟರ್ ಟಾರ್ಕ್. ಈ ರೀತಿಯಾಗಿರುತ್ತೆ ಪವರು. 6 ಸ್ಪೀಡ್ ಗೇರ್ ಬಾಕ್ಸ್ನ ನೋಡ್ಬೋದು. ಈ 3 ಬೈಕುಗಳಲ್ಲಿ ಕಡಿಮೆ ಪವರ್ನ ಹೊಂದಿರುವಂಥ ಬೈಕು, ಕಡಿಮೆ ತೂಕ ಹೊಂದಿರುವಂಥ ಬೈಕು. ಹಾಗೂ ಪ್ರೈಸ್ನ ವಿಚಾರಕ್ಕೆ ಬರೋದಾದರೆ ಪ್ರೈಸ್ನಲ್ಲೂ ಕೂಡ ಕಡಿಮೆ ಇರುತ್ತೆ. ಎಷ್ಟು ಅಂತ ನಾನು ಇಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ. ಎಲ್ಲ ಯezdi ಬೈಕುಗಳ 3 ಬೈಕುಗಳು ಯಾವ್ಯಾವ ಕಲರ್ನಲ್ಲಿ ಸಿಗ್ತಾಯಿದೆ, ಬೈಕುಗಳು ಏನಿದ್ದಾವೆ, ಎಷ್ಟೆಷ್ಟು ವೇರಿಯಂಟಲ್ಲಿ ಸಿಗುತ್ತೆ, ಯಾವ್ಯಾವ ಪ್ರೈಸಲ್ಲಿ ಸಿಗುತ್ತೆ, ಆನ್ ರೋಡ್ ಪ್ರೈಸ್ ಏನು, ಶೋರೂಮ್ ಪ್ರೈಸ್ ಏನು, ಎಲ್ಲ ಕೂಡ ಡೀಟೇಲ್ಸ್ ಅಲ್ಲಿರುತ್ತೆ, ನೀವು ನೋಡ್ಬೋದು. ಇನ್ನು ಈ ಬೈಕ್ನಲ್ಲಿ ಮತ್ತು ರೋಡ್ ಸ್ಟಾರ್ನಲ್ಲಿ ಏನು ಬದಲಾವಣೆ ಅಂತಂದರೆ ಅದರಲ್ಲಿ ಟ್ಯೂಬ್ಲೆಸ್ ಟೈರ್ಗಳು, ಇದರಲ್ಲಿ ಟ್ಯೂಬ್ ಟೈರ್ಗಳು. ಸ್ಪೋಕ್ ವೀಲ್ ಇರೋ ಕಾರಣ ಟ್ಯೂಬ್ ಟೈರ್ಗಳು. ಸಸ್ಪೆನ್ಷನ್ಗಳು ಪಕ್ಕ ಸಕ್ಕತ್ತಾಗಿದ್ದಾವೆ. ಅಡ್ವೆಂಚರ್ ಬೈಕಿಗಿರೋ ರೀತಿಯೇ ಇದೆ. ಇಲ್ಲೇನು ನಮಗೆ ಒಂದು ಪ್ರೊಟೆಕ್ಷನ್ನೇ ಇಲ್ಲ, ಮಡ್ಗಾಡ್ತಾರ ರೀತಿ ರಪ್ ಅಂತ ಹೊಡೆಯುತ್ತೆ. ಸಕ್ಕತ್ತಾಗಿ ಕಾಣುತ್ತೆ ಮಡ್ಗಾಡು ಇಲ್ದಿದ್ರು. ಬನ್ನಿ ಗಾಡಿ ಓಡಿಸೋಣ. ಗಾಡಿ ಓಡಿಸೋದಕ್ಕೆ ಹೇಗಿರುತ್ತೆ. ಸೀಟ್ ಹೈಟ್ ಅಂತೂ ಸಖತ್ತಾಗಿದೆ, 800 mm. ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿದೆ. ಅಲ್ಲಿಂದ ಗಾಡಿ ಓಡಿಸ್ಬಿಟ್ಟು ಅಲ್ಲಿ ತನಕ ಬರೋಣ. ಯಾವ ಗಾಡಿನೂ ಇರೋಲ್ಲ, ಎಷ್ಟು ಹೋಗ್ಬೋದು ಸ್ಪೀಡ್ ನೋಡೋಣ. ಇನ್ಶಿಯಲ್ ಚೆನ್ನಾಗಿದೆ. ಫಸ್ಟ್ ಗೇರಿಂದ ಸ್ಟಾರ್ಟ್ ಮಾಡೋಣ. ಇಲ್ಲೇ ಫಸ್ಟ್ ಗೇರ್ 43, ಎರಡನೇ ಗೇರ್ 67, ಮೂರನೇ ಗೇರ್ 99,
107. ನೂರ 25. ನಾನು ಸಲ ನೋಡೋಣ ಟಾಪ್ ಸ್ಪೀಡ್ ಎಷ್ಟು ಹೋಗುತ್ತೆ ಅಂತ. ರೋಡ್ ಇನ್ನೂ ಸ್ವಲ್ಪ ಉದ್ದ ಇದ್ದಿದ್ರೆ ಹೋಗ್ಬೋದಾಯಿತು. ಟಾಪ್ ಸ್ಪೀಡು 135ರಿಂದ 140 ತನಕ ಹೋಗ್ಬೋದು 6ನೇ ಗೇರಲ್ಲಿ. 5ನೇ ಗೇರಲ್ಲಿ ನಿಮಗೆ 125 ರೀಚ್ ಆಗ್ಬಿಡ್ತೀವಿ. 6ನೇ ಗೇರಲ್ಲಿ ನಿಮಗೆ 135 140 ಹೋಗ್ಬೋದು. ಇನಿಷಿಯಲ್ ಪಿಕಪ್ ಚೆನ್ನಾಗಿದೆ. ಮತ್ತು ಇನ್ನೊಂದು ಈ ಬೈಕು ಅಡ್ವೆಂಚರ್ ಬೈಕು ಕೂಡ ಟಕ್ಕರ್ ಕೊಡೋ ಥರನೇ ಇದೆ. ಏನೇ ಹಿಡಿತೀನಿ ಅಂದರೂ 130 ರೀಚ್ ಮಾಡೋಕ್ಕಾಗ್ತಿಲ್ಲ. ರಸ್ತೆ ಆಗಿದೆ, ಪರವಾಗಿಲ್ಲ. ಸಖತ್ ಕಂಫರ್ಟ್ ಆಗಿದೆ. ಈ ಹ್ಯಾಂಡ್ಲ್ ಬಾರ್ ಏನಿದೆ ಇದೇ ಸಖತ್ ಇಷ್ಟ ಗುರು. ಸಖತ್ತಾಗಿದೆ ಹ್ಯಾಂಡ್ಲ್ ಬಾರು. ಅಪ್ರೈಟ್ ಪೊಸಿಷನ್ನು, ನಿಮಗೆ ಏನೂ ನೋವು ಬರೋಲ್ಲ. ದೂರ ಹೋದರೆ ನಿಮ್ಮ ಬ್ಯಾಕೆಲ್ಲ ನೋವು ಬರುತ್ತೆ, ಅದೆಲ್ಲ ಎಲ್ಲ ಬೈಕಲ್ಲೂ ಅಷ್ಟೇ. ಆದರೆ ಸ್ವಲ್ಪ ದೂರ ಹೋದರೆ ನಿಮಗೆ ನೋವು ಬರೋದು, ಶೋಲ್ಡರ್ ಪೇನ್ ಬರೋದು ಇವೆಲ್ಲ ಆಗಲ್ಲ. ಸ್ವಲ್ಪ ಇಂಜಿನ್ ನೀಟಾಗುತ್ತೆ. ಎಲ್ಲ ಬೈಕಲ್ಲೂ ಅಷ್ಟೇ, 3 ಬೈಕಲ್ಲೂ ಅಷ್ಟೇ ಇಂಜಿನ್ ನೀಟಾಗುತ್ತೆ. ಸಿಟಿಯಲ್ಲಿ ಈ ಬೈಕ್ನ ಆರಾಮಾಗಿ ಹ್ಯಾಂಡ್ಲ್ ಮಾಡ್ಬೋದು. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಚಿಕ್ಕದಾಗಿದೆ, ಸಣ್ಣದಾಗಿ. ಇನ್ನು ಸ್ವಲ್ಪ ದೊಡ್ಡದಾಗಿದ್ದಿದ್ರೆ ಚೆನ್ನಾಗಿರೋದು. ಜಾವಾಗಿದೆಯಲ್ಲ ಆ ಥರ ಕೊಟ್ಬಿಟ್ಟವನೆ. ಸದ್ಯ ಇದರಲ್ಲಿ ಏನೋ ಸ್ಟ್ರೈಟಾಗಿ ಕೊಟ್ಟವನೆ, ಅದರಲ್ಲಿ ಉಲ್ಟಾ ಪಲ್ಟಾ ಕೊಟ್ಬಿಟ್ಟವನೆ. ಇದರಲ್ಲಿ ಸೀದನಾರು ಕೊಟ್ಟವನೆ, ಪರವಾಗಿಲ್ಲ. ಈ ಬೈಕ್ನಲ್ಲಿ ಟೂರ್ ಕೂಡ ಮಾಡ್ಬೋದು. ಟೂರ್ ಮಾಡಬೇಕು ಅಂದರೆ ಇದಕ್ಕಿಂತ ADV ಸೂಕ್ತ. ಇದರಲ್ಲಿ ಸಿಟಿಯಲ್ಲಿ ಆರಾಮಾಗಿ ಓಡಾಡ್ಬೋದು. ಶಾರ್ಟ್ ರೈಡ್ ಒಂದು 100 100 200 ಒನ್ ಡೇ ಅಪ್ ಆ್ಯಂಡ್ ಡೌನ್ ಮಾಡ್ಬೋದು ಈ ಬೈಕ್ನಲ್ಲಿ. ನೋಡಿ ಎಲ್ಲ ಹೆಂಗೆ ನಿಂತವೆ. ADV, ಒಂದು ಪರಾಕು. ಫೋನ್ ನಂಬರ್ ಹಾಕಿರ್ತೀನಿ, ಮತ್ತು ನೀವು ಇಲ್ಲಿಗೆ ಬಂದು ಟೆಸ್ಟ್ ರೈಡ್ ಮಾಡ್ಬೋದು. ಈ ಗಾಡಿ ತೊಗೋಬೇಕು ಅಂತಂದರೆ ಟೆಸ್ಟ್ ರೈಡ್ ಮಾಡಿ. 3 ಟೆಸ್ಟ್ ರೈಡ್ ಮಾಡಿ. 3ರಲ್ಲಿ ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ ಅದನ್ನು ತೊಗೋಬೋದು ಅಂತ ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಮುಂದಿನ ವೀಡಿಯೋ ಅದೇ.